ಕೇರಳ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಮಾ ಸಮಿತಿ ವರದಿ ನಿವೃತ್ತ ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿ ಅಲ್ಲೋಲ ಕಲ್ಲೋಲ ಮಾಡಿದೆ. ಎಲ್ಲ ನಟರು ತಲೆ ತಗ್ಗಿಸಿ ನಿಂತಿದ್ದಾರೆ. ಮಲಯಾಳಂನಲ್ಲಿ, ಕರ್ನಾಟಕದಲ್ಲೂ ಕೂಡ ಒಂದು ಸಮಿತಿ ರಚನೆ ಆಗಬೇಕು, ತನಿಖೆಗಳಾಗಬೇಕು ಅನ್ನೋ ಕೂಗು ಇವತ್ತು ಚೇಂಬರಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು, ಹಾಗೆ ಈ ಸಂಬಂಧಪಟ್ಟಂಗೇನು ಕಳೆದ ವಾರ CMಗೆ ದೂರು ಕೊಟ್ಟಿದ್ರು ಆ ತಂಡ, ಅಂದರೆ ನಟಿ ನೀತು ಶೆಟ್ಟಿ ಸೇರಿದಂಗೆ ಒಂದಷ್ಟು ಜನ, ಇನ್ನೊಂದು ಕಡೆ ಫಿಲ್ಮ್ ಚೇಂಬರ್ ನಿರ್ಮಾಪಕರು ಎಲ್ಲರ ನಡುವೆ ಚರ್ಚೆ ಆಯಿತು. ಮಾಜಿ MLC ನಟಿ ತಾರಾ ಅನುರಾಧ ಸೇರಿದಂಗೆ ಒಂದು ಸಮಿತಿ ರಚನೆ ಆಗಬೇಕು ಅನ್ನೋ ನಿಲುವು ದೂರು ಕೊಟ್ಟೋರ್ದು ಮಹಿಳಾ ಆಯೋಗದ್ದು. ಇದೆಲ್ಲ ಬೇಡವೇ ಬೇಡ, ಇಂಡಸ್ಟ್ರಿ ಹಾಳಾಗೋಗ್ಬಿಡುತ್ತೆ ಅನ್ನೋದು ಒಂದಷ್ಟು ಜನದ ವರ್ಷನ್. ಇದು ಭಾಳ ರಿಪೋರ್ಟ್ ತಯಾರಾಗಿ ವರದಿ ಬಂದಮೇಲೆ ಓಕೆ, ಬರೋಕ್ಕೆ ಮುಂಚೆನೇ ಭಾಳ ಸೌಂಡ್ ಆಗ್ತದೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ದೀರ್ಘಕಾಲ ದಶಕಗಳ ಕಾಲ 2-3 ದಶಕಗಳ ಕಾಲ ಸಿನಿಮಾ ಪತ್ರಕರ್ತರಾಗಿ ಕೆಲಸ ಮಾಡಿದಂಥ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ವಿಜಯ್ ಭರಮಸಾಗರ್ ಅವರಿದ್ದಾರೆ. ಸರ್, ಏನು ಸರ್ ಇಂಡಸ್ಟ್ರೀಲಿ? ಅದೇ ಮಲಯಾಳಂ ಇಂಡಸ್ಟ್ರಿ ಯಾವಾಗ ಈ ಟಾಕ್ ಬಂತು, ಅದು ಬರೀ ಭಾರತೀಯ ಚಿತ್ರರಂಗಕ್ಕೂ ಸದ್ದು ಮಾಡ್ತು. ಅದಾದ ಮೇಲೆ ಕರ್ನಾಟಕ ಚಿತ್ರರಂಗದಲ್ಲೂ ಈ ರೀತಿಯ ಬೆಳವಣಿಗೆ ಆಗಿದೆಯಾ ಅನ್ನೋದೊಂದು ಪ್ರಶ್ನೆ ಇತ್ತು. ಸೊ ಅದು ಫಸ್ಟ್ ಧ್ವನಿ ಎತ್ತಿದ್ದು ಫೈರ್ ಸಂಘಟನೆ. ಚೇತನ ಅಹಿಂಸಾ, ಕವಿತಾ ಲಂಕೇಶು, ನೀತು ಶೆಟ್ಟಿ, ಒಂದಿಷ್ಟು ಜನ, ಅದರಲ್ಲಿ ಒಂದಿಷ್ಟು ಪತ್ರಕರ್ತರು ಇದ್ದಾರೆ, ಬೇರೆ ಬೇರೆ ಸೆಕ್ಟರ್ನವರೆಲ್ಲ ಅಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಸಂಘಟನೆ. ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮೇಲೆ ಏನಾದರೂ ಲೈಂಗಿಕ ಪ್ರಕರಣಗಳು ಅಥವಾ ದೌರ್ಜನ್ಯಗಳು, ಹಲ್ಲೆ ಇತ್ಯಾದಿ ನಡೆದರೆ ಸೊ ಇವರು ಅವ್ರ ಪರ ಧ್ವನಿ ಎತ್ತದ್ದು ಅದರ ಕೆಲಸ. ಹಾಗಾಗಿ ಹಿಂದೆ ಮೀಟು ಅಂತ ಒಂದು ಪ್ರಕರಣ ಕನ್ನಡ ಇಂಡಸ್ಟ್ರಿಯಲ್ಲಿ ನಡೀತು. ಅವಾಗಲೂ ಕೂಡ ಇವರು ಸಂಘಟನೆ ಮುಂದೆ ನಿಂತಿದ್ದರು. ಶ್ರುತಿ ಹರಿಹರನ್ನು ಪ್ರಬಲವಾಗಿ ಧ್ವನಿ ಎತ್ತಿದಾಗ ಇವರು ಅವ್ರ ಸಪೋರ್ಟಿಗೆ ಬಂದು ನಿಂತರು. ಅದು ಒಂದಿಷ್ಟು ಅವಾಗ ಅಂಬರೀಷ್ ಇದ್ದರು, ಅದು ಮಾತುಕತೆಯ ಮೂಲಕ ಅದು ಬಗೆಹರಿಸಿದ್ರು. ಅದಾದಮೇಲೆ ಅದು ತಣ್ಣಗಾಯಿತು. ಈಗ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಯಾವಾಗ ಬಂತು ಈ ಪ್ರಕರಣ, ಸೊ ಕನ್ನಡ ಇಂಡಸ್ಟ್ರಿ ಮತ್ತೆ ಧ್ವನಿ ಎತ್ತುತ್ತಾ ಬಂದರು. ಇತ್ತೀಚೆಗೆ ಏನು ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ, ಅವರು ಭೇಟಿ ಕೊಡ್ತೀನಿ ಫಿಲಿಮ್ ಚೇಂಬರ್ಗೆ, ನೀವೆಲ್ಲನೂ ಸೇರಿಸಿ ಅಂತ ಹೇಳಿದರು. ಅದ್ರ ಪ್ರಕಾರ ಇವತ್ತೊಂದು ಸಭೆ ನಡೀತು ಚೇಂಬರ್ನಲ್ಲಿ. ಆ ಸಭೆಯಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ದರು, ಸಾರಾ ಗೋವಿಂದ್ರು ಇದ್ದರು, ಆಮೇಲೆ NM ಸುರೇಶ್ ಇದ್ದರು, ಸೇರಿದಂತೆ ಎಲ್ಲ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿದ್ದರು. ಈ ಕಡೆ 2 ತಂಡ ಅಲ್ಲಿ ಭಾಗವಹಿತು. ಒಂದು ಪರವಾಗಿ ಮಾತಾಡೋರು, ಒಂದು ವಿರೋಧವಾಗಿ ಮಾತಾಡೋರು. ಸೊ ಈ ಸಮಿತಿ ರಚನೆ ಆಗಬೇಕಾ ಬೇಡ ಅನ್ನೋದು ಮೇನು ಅಜೆಂಡಾ ಅಲ್ಲ ಇದ್ದದ್ದು. ಸೊ ಬೇಡ ಅನ್ನೋರ ವರ್ಗನೇ ಜಾಸ್ತಿ ಇತ್ತು, ಇನ್ಕ್ಲೂಡಿಂಗ್ ಮಂಡಳಿಗೂ ಕೂಡ ಇದು ಇಷ್ಟ ಇಲ್ಲ, ಬೇಡ ಅಂತ. ಈ ಕಮಿಟಿ ಏನಕ್ಕೆ ಬೇಕು, ಆ ರೀತಿಯ ಯಾವುದೇ ಹಗರಣಗಳು ಇಲ್ಲಿ ಆಗಿಲ್ಲ, ಅದು ಆಗ್ತಾನೂ ಇಲ್ಲ. ಯಾಕಂದರೆ ಕರ್ನಾಟಕ ಚಲನಚಿತ್ರ ಮಂಡಳಿಗೆ 85 ವರ್ಷಗಳ ಇತಿಹಾಸ ಇದೆ. ಕನ್ನಡ ಇಂಡಸ್ಟ್ರಿ ಈಗ 90 ವರ್ಷದ ಹೊಸ್ತಿಲಲ್ಲಿ ನಿಂತಿದೆ. ಇತಿಹಾಸವಿದೆ, ಇತಿಹಾಸದಲ್ಲಿ ಯಾವುದೇ ಈ ರೀತಿಯ ವ್ಯತ್ಯಾಸಗಳಿಲ್ವಾ? ಇಲ್ಲ, ಅವ್ರು ಹೇಳ್ತಾ ಇರೋದು ಈ ರೀತಿಯ ಯಾವುದೇ ಪ್ರಕರಣಗಳಾಗಲಿ ಅಥವಾ ಸಮಸ್ಯೆಗಳಾಗಲಿ ನಮ್ಮ ಮುಂದೆ ಬಂದಿದ್ದಂತ ಇಲ್ಲ. ಬೇರೆ ಬೇರೆ ಪ್ರಕರಣಗಳು ಬರ್ತಾ ಇದ್ದು ಅದನ್ನ ಬಗೆಹರಿಸಿ ಕಳಿಸ್ತಾ ಬಂದಿದ್ದು. ಒಂದು ಮಾತಿದೆ, ಯಾರು ನಾನು ಕೇಳ್ತಾ ಇದೆ, ಸಾರಾ ಗೋವಿಂದ್ ಅವರು ಕೂಡ ಮಾತಾಡ್ತಾ ಹೇಳಿದ್ರು, ನಿರ್ಮಾಪಕ ಮಂಜು ಮಾತನಾಡ್ತಾ ಹೇಳಿದ್ರು, ಇಲ್ಲ ಒಂದಷ್ಟು ಬೇರೆ ಬೇರೆ ಹೇಳಿಕೆಗಳಿಲ್ಲ. ಒಪ್ಪಿಗೆ ಮೇಲೆ ನಡೆಯುವಂಥ ಪ್ರಕರಣಗಳು ಭಾಳ ಇರ್ತಾವಪ್ಪ. ಹೌದು, ನಡೆಯೋ ಭಾಳ ಇರ್ತವೆ. ಬಲವಂತಕ್ಕೆ ಈ ಥರದೆಲ್ಲ ಆಗಿರಲ್ಲ ಅನ್ನೋದು ಕೆಲವರ ದಾಟಿಯ ಮಾತು. ಅದೇ ಇವತ್ತು ಚರ್ಚೆ ಆಗಿದ್ದು. ನೀವು ಆ ರೀತಿಯ ಪ್ರಕರಣಗಳು ನಿಮ್ಗೆ ಆಗಿದ್ದಿದ್ರೆ ನೀವು ಅಂದೇ ಧ್ವನಿ ಎತ್ಬೋದಾಯಿತು. ಈಗ ಯಾಕೆ ಬರ್ತೀರಿ ಅನ್ನೋದು ಒಬ್ಬರ ವಾದ. ಅಂದರೆ ಒಂದು ಕಡೆ ಒಂದಿಷ್ಟು ಜನ, ಇನ್ನೊಂದಿಷ್ಟು ಜನ, ಈಗ ಭಾವನಾ ಆಗಿರ್ಬೋದು, ತಾರಾ ಅವರ ನಡುವೆ ಮಾತಾಡ್ತಾ ಮಾತಿನ ಮಧ್ಯೆ ಇವತ್ತು ಇದ್ದು ಹೋಗಿದ್ದಾನೆ. ಅಂದರೆ ಆ ಥರದ್ದು ಇಲ್ಲ ಇಲ್ಲಿ. ಸುಮ್ಮನೆ ಕನ್ನಡ ಇಂಡಸ್ಟ್ರಿ ಮೇಲೆ ನೀವು ಗೂಬೆ ಕೋರಿಸ್ಬೇಡಿ. ಹಾಗಿದ್ಮೇಲೆ ನೀವು ಅವತ್ತೇ ಯಾಕೆ ಧ್ವನಿ ಎತ್ತಲಿಲ್ಲ? ಯಾರೋ 4 ಜನ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಮಾಡಿಬಿಟ್ರೆ ಆಗುತ್ತಾ ಅನ್ನೋದು ಇವರ ಪ್ರಶ್ನೆ. ಆದರೆ ಅಲ್ಲಿ ನಾಗಲಕ್ಷ್ಮಿ ಅವರು ಹೇಳಿದ್ದಾರೆ, ನಾಗಲಕ್ಷ್ಮಿ ಚೌಧರಿ ಅವರು ಗೆಜೆಟ್ನಲ್ಲಿ ಇದು ಇದೆ, ಸಮಿತಿ ಮಾಡಬೇಕು ಅನ್ನೋ ಥರದ್ದು. ಸೊ ಅದು ಹಾಗೇ ಆಗುತ್ತೆ. ಒಂದು ವೇಳೆ ನೀವು ಯಾರು ಒಪ್ಪಿ ಬಿಡಿ, ನಾನು ನಿಮ್ಮನ್ನು ಇಲ್ಲಿ ಬಂದಿರೋದು ನಿಮ್ಮ ಸಲಹೆ ಸೂಚನೆಗಳನ್ನು ಕೇಳೋದಕ್ಕೆ ಹೊರತು ನೀವು ಗಲಾಟೆ ಗದ್ದಲ ಎಬ್ಬಿಸೋಕ್ಕಲ್ಲ. ನಾವು ಮಾಡ್ತೀವಿ, ಅದನ್ನು ಗೌಪ್ಯವಾಗಿ ನಾವು ಕೇಳ್ತೀವಿ, ಸರ್ವೆ ಮಾಡ್ತೀವಿ ಎಲ್ಲರನ್ನು. ಸೊ ಏನು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಆಯಿತು ಅದೇ ರೀತಿಯ ಇಲ್ಲಿ ಕೂಡ ಸರ್ವೆಗೆ ಅವ್ರು ಮುಂದಾಗ್ತಾರೆ. ಸೊ ಮುಂದಾದ ಮೇಲೆ ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಖಂಡಿತವಾಗಿ ಇಲ್ಲವೇ ಇಲ್ಲ ಅನ್ನೋಂಗಿಲ್ಲ, ಇದೆ, ಎಲ್ಲೆಲ್ಲಿದೆ, ಹೌದು, ಯಾರ್ಯಾರ ನಡುವೆ ಆಗಿದೆ ಎಲ್ಲವೂ ಕೂಡ ಹೊರಬರುತ್ತೆ. ಹೌದು, ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಅಂದರೆ ಒಪ್ಪಂದದ ಮೇರೆಗೆ ಆದರೆ ಏನು ಬೇಕಾದರೂ ಆಗ್ಬೋದು ಅನ್ನೋ ಥರದ್ದು. ಸೊ ಬಲವಂತಕ್ಕಾಗಿರೋ ಪ್ರಕರಣಗಳು ಜಾಸ್ತಿ ಇದೆ.
ಅವರಿಗೆ ಧ್ವನಿ ಇಲ್ಲ. ಅದು ನೀತು ಶೆಟ್ಟಿ ಹೇಳ್ತಾರೆ, ನಾನು ಇವತ್ತು ಮುಂದೆ ಬಂದಿರೋದ್ರೆ 4 ಜನ ಬರೋದಕ್ಕೆ ರೆಡಿ ಇದ್ದಾರೆ. ಸೊ ನಾನು ಓಪನ್ ಆಗಿ ಹೇಳಬಲ್ಲೆ, ನನಗೆ ಆಗಿದೆ ಆ ಅನುಭವ, ಕೆಟ್ಟ ಅನುಭವ ಆಗಿದೆ, ನಾನು ಒತ್ತಿ ಹೇಳ್ತಾ ಇದ್ದೀನಿ, ನನಗೆ ಆಗಿದೆ. ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅವ್ರಿಗೆ ಒಂದು ಬೇರೆದೇನೋ ಸಮಸ್ಯೆ ಇರುತ್ತೆ, ಅಂದರೆ ಭವಿಷ್ಯ ಚಿಂತನೆ ಇರ್ಬೋದು ಅಥವಾ ಮಾನ ಮರ್ಯಾದೆ ಪ್ರಶ್ನೆ ಇರ್ಬೋದು. ಹಾಗಾಗಿ ಯಾರೂ ಬರಲ್ಲ. ಸೊ ಈಗೇನು ಗೆಜೆಟ್ನಲ್ಲಿದೆ ಅದನ್ನು ನಾಗಲಕ್ಷ್ಮಿ ಅವರು ಹೇಳಿದ್ದಾರೆ. ಸೊ ಅವ್ರು ಮಾಡೋದು ನಾನು ಸ್ವಾಗತಿಸ್ತಾ ಇದ್ದೀನಿ. ಅವ್ರ ಮುಂದೆ ಅವರೇ ಸರ್ವೆ ಮಾಡ್ತಾರೆ. ಸೊ ಒಂದಿಷ್ಟು ಜನ ಎಲ್ಲ ಬಂದು ಅಲ್ಲೇ ಹೇಳಿ ಅನ್ನೋ ಥರದ ಅಮ್ಮ ಇವತ್ತು ಹೇಳಿದೆ. ಅಂದರೆ ಹೆಚ್ಚು ಕಮ್ಮಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲವೇ ಇಲ್ಲ, ಎಲ್ಲವೂ ಕ್ಲೀನ್ ಅನ್ನಂಗಿಲ್ಲ. ಇಲ್ಲ ಇಲ್ಲ ಈಗ ಇರೋದೇನಿದೆ ಅದು ಹೊರಬರುವ ಸಂದರ್ಭ. ಎಸ್ ಸರ್, ನ್ಯೂನತೆಗಳೇ, ಆದರೆ ಯಾರು ಅದನ್ನು ಹೊರಗೆ ತರೋದಕ್ಕೆ ಇಷ್ಟಪಡ್ತಿಲ್ಲ. ಸೊ ಈ ಮೂಲಕ ಅದು ಬರಲಿ ಅನ್ನೋದು ವಾದ. ಸೊ ಇನ್ನು ಕೆಲವರು ಇಲ್ಲ, ಒಂದು ಕಡೆಗೆ ರಾಕ್ಲೈನ್ ವೆಂಕಟೇಶ್ ಮಾತಾಡ್ತಾ ಹೇಳ್ತಾರೆ, ಇಲ್ಲ ಇದು ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಯಾಕಂತಂದರೆ ಮಾಡಿದರೆ ಈ ವ್ಯಾಪಾರ ವಹಿವಾಟಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಿಂಗದು ಗೊತ್ತಿಲ್ಲ ಅವರ ಹೇಳಿಕೆನ, ಆ ಹೇಳಿಕೆನ ಪ್ರಸ್ತಾಪ ಮಾಡ್ತಾರೆ ನೀತವರು. ವ್ಯಾಪಾರ ವಹಿವಾಟಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಕಮಿಟಿ ಮಾಡಿದರೆ ಅನ್ನೋದು ಇವರ ಪ್ರಶ್ನೆ. ಸೊ ಇವತ್ತು ಇವರಿಬ್ಬರಿಗೂ ಮಾತಾಡೋಕ್ಕೆ ಕೊಟ್ಟಿಲ್ಲ, ಕವಿತಾ ಲಂಕೇಶ್ ಅವ್ರಿಗೂ ಮಾತಾಡೋಕ್ಕೆ ಕೊಟ್ಟಿಲ್ಲ, ನೀತು ಅವ್ರಿಗೂ ಮಾತಾಡೋಕ್ಕೆ ಕೊಟ್ಟಿಲ್ಲ. ಈ ನಡುವೆ ಸಂಜನಾ ಅವರು ಒಂದು ಸಂಘಟನೆ ಮಾಡ್ಕೊಂಡಾರೆ, ಇದು ಮಾಡಲೇಬೇಕು, ಈ ಥರ ಕಮಿಟಿ ಮಹಿಳೆಯರ ಮೇಲೆ ಸಾಕಷ್ಟು ದೌರ್ಜನ್ಯಗಳು ನಡೀತಾ ಇದೆ, ಇದು ಹೊರ ಬರಬೇಕಂದ್ರೆ ಒಂದು ಸಂಘಟನೆ ಬೇಕು, ಇದಕ್ಕೆ ನೀವು ಅನುಮತಿ ಕೊಡಿ ಅನ್ನೋದು. ಚೇಂಬರ್ ಏನು ಹೇಳುತ್ತೆ ಅಂತಂದರೆ, ಒಂದು ವೇಳೆ ಮಾಡೋದೇ ಆದರೆ ನಮ್ಮ ನೇತೃತ್ವದಲ್ಲೇ ಆಗಬೇಕು ಅನ್ನೋದು ಚೇಂಬರ್. ಅವ್ರ ಹತ್ರ ಬಂದು ದೂರ ಹೇಳ್ಬೇಕು, ನಮ್ಮ ಹಿಡಿತದಲ್ಲಿ ಇರಲಿ ಅನ್ನೋ ಥರದ್ದು. ಬೇಕು ಬೇಡ ಯಾವುದೋ ಆಯ್ತು ಅಂತಂದ್ರೆ ಅವರು ಎಲ್ಲೋರಾಗಿ ಹೇಳ್ತಾರೆ ಅಲ್ವಾ ಸರ್? ಸೊ ಈ ಥರದ ಚೇಂಬರ್ ಇದುವರೆಗಿತ್ತಪ್ಪ, ಅಲ್ಲಿ ಬಂದು ಯಾರು ಹೇಳ್ಕತ್ತಿದ್ರ? ಚೇಂಬರ್ ನಾಮಕಾವಸ್ಥೆ ಇದೆ ಅನ್ನೋದು ಮಾತುಗಳು ಇಂಡಸ್ಟ್ರಿ ಅವ್ರೇನು ನಮ್ಮ ಸುಪರ್ದಿನಲ್ಲಿ ಇರ್ಲಿ ಅಂತ ಅನ್ನೋದು. ಹೌದು, ಬಟ್ ಬಹುತೇಕ ಕಮಿಟಿ ಅವ್ರ ಸುಪರ್ದಿಲ್ ಇರಲ್ಲ, ನಿವೃತ್ತ ನ್ಯಾಯಮೂರ್ತಿಗಳು ಯಾರು. ಹೌದು, ಸೇಮ್ ಅದೇ ಕತೆ, ಕೇರಳ ಮಾದರಿಲೇ ಮಾಡ್ತಾರೆ. ಹಾಗಿದ್ದಾಗ ಅದು ಸುಪರ್ದಿಗೆ ಬರಲ್ಲ, ಬಟ್ ಒಂದಷ್ಟು ವಿಷಯಗಳು ಹೊರ ಬರ್ಬೋದು ಅಂತ. ಖಂಡಿತ ಸರ್, ಇದೆ ಎಲ್ಲೂ. ಆಮೇಲೆ ಪದೇ ಹೇಳೋದು ಅದೇನೆ, ಎಲ್ಲ ಇಂಡಸ್ಟ್ರಿಲಿ ಇದೆ. ನೀವು ಯಾಕೆ ಇದನ್ನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡಿ, ನೀವು ಫಸ್ಟು ಆ ಸಮಿತಿ ರಚನೆ ಮಾಡಿ, ಆಮೇಲೆ ವರದಿಗಳು ತಾನಾಗಿ ನಿಮಗೆ ಸಿಗ್ತಾ ಹೋಗ್ತವೆ ಅಂತ. ಅಂದ್ರೆ ಗೌಪ್ಯವಾಗಿ ಮಾಡೋಂಥದ್ದು ಹೇಳಿಕೆ ಗೌಪ್ಯವಾಗಿ ಮಾಡ್ತಾರೆ. ಆಮೇಲೆ ಯಾವ್ದೋ ಹಗರಣ ಆಚೆ ಈಚೆ ಬಂದ ಮುಚ್ಚಾಕಕ್ಕೆ ಅದನ್ನ ಬಹಿರಂಗ ಮಾಡ್ತಾರೆ. ನಮ್ಮ ಟಿವಿ ಅವರು ತಿಂಗಳಗಟ್ಲೆ ಹೊಡಿತಾರೆ. ಅದೇ ತಾನೇ ಆಗೋದು. ರಾಜಕಾರಣದಲ್ಲಿ ಸಿಡಿ ಪ್ರಕರಣ ಇಲ್ಲಿ ಆ ತರದ್ ಇಲ್ಲ. ಯಾವ್ದೋ ಆದಾಗ ಇನ್ನೊಂದ್ ಯಾವ್ದೋ ಡೈವರ್ಟ್ ಮಾಡಕ್ ಮತ್ತೊಂದ್ ಯಾವ್ದೋ ಆಚೆ ಬಂದಂಗೆ ಇದು ಆಚೆಗೆ ಬರುತ್ತೆ. ಓ ಏನಲ್ಲಿ ಈಗ ದರ್ಶನ್ ಅವ್ರ ಚಾರ್ಜ್ ಶೀಟ್ನೇ ಕಂಡಂಗೆ ಹೇಳಲಂತರ ಚರ್ಚೆಗಳಾಗ್ಲಿಲ್ವೇ? ಆಗಿಲ್ಲ. ಸೊ ಇದು ಯಾವ್ದೋ ಸನ್ನಿವೇಶಕ್ಕೆ ಬಿಡಕ್ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅವಕಾಶ ವಂಚಿತರ ಏನಾದ್ರು ಇದ್ರೆ ಬರ್ಬೋದು ಅಷ್ಟೇ, ಆದ್ರೆ ಅದರಿಂದ ಅವಕಾಶನು ಪಡ್ಕೊಂಡಿರೋರು ಬಂದ್ರೆ ಕಷ್ಟ ಆಗಬಹುದು. ಅವಕಾಶ ಯಾವ ನಿಂಗೆ ಗೊತ್ತು ಹೌದು ಏನಾಗತ್ತೆ ಅಂತ. ಬಟ್ ಇವ್ರೇನೇ ಗೌಪ್ಯವಾಗಿ ಮಾಡಿದ್ರು ವೀಕ್ಷಕರು, ಅದೆಲ್ಲ ಆಚೆಗೆ ಬರುತ್ತೆ. ಕರೆಕ್ಟ್, ಕೂಲಾಗಿ ಆರಾಮಾಗಿರಿ. ಇಲ್ಲೆಲ್ಲ ರಿಪೋರ್ಟ್ ಆದ್ಮೇಲೆ ಯಾರೋ ಲೀಕ್ ಮಾಡ್ತಾರೆ. ಬಟ್ ಒಳ್ಳೆಯ ಬೆಳವಣಿಗೆಗಳಲ್ಲ, ನಾಟ್ ಓನ್ಲಿ ಇಂಡಸ್ಟ್ರಿ, ಹೌದು ಬಹುತೇಕ ರಂಗಗಳಲ್ಲಿ ಈ ವ್ಯವಸ್ಥೆ. ನಾನು ನಿನ್ನೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಕಲಾಗ್ರಾಮದಲ್ಲಿ ಆದಿಶಕ್ತಿ ಅನ್ನೋ ನಾಟಕ ಪ್ರೊಫೆಸರ್ ಡಾಕ್ಟರ್ ಲೀಲಾವತಿ ಅವರು ಇದು ಮಾಡಿದ್ರು. ಏಕ ವ್ಯಕ್ತಿ ಒಂದು ಆದಿಶಕ್ತಿ ರಾಮಾಯಣ ಮಹಾಭಾರತ ಪ್ರಸ್ತುತ ಸನ್ನಿವೇಶದಲ್ಲಿ ಮಹಿಳೆ ಹೆಣ್ಮಕ್ಳು ಫೇಸ್ ಮಾಡ್ತಿರೋ ಸನ್ನಿವೇಶವನ್ನ ಎಳೆಯಾಗಿ ಬಿಚ್ಚಿಟ್ರು. ಎಳೆಯಾಗಿ ಬಿಚ್ಚಿಟ್ರು. ನಾನಲ್ಲ ಒಂದು ಮಾತನ್ನ ಮಾತಾಡಿದೆ ಅಷ್ಟೇ, ಮಾತಾಡಿದೆ. ಹೌದು, ರಾಜಕಾರಣದ ಹೊರತಾಗಿ ಏನಾರು ಒಂದು ಅವೇರ್ನೆಸ್ ಅನ್ನು ನೆಕ್ಸ್ಟ್ ಪ್ರಸ್ತುತ ಭಾರತಕ್ಕೆ ಆದಿಶಕ್ತಿ ಅವಶ್ಯಕತೆ ಇದೆ. ಕರೆಕ್ಟ್, ಹೌದು. ನೆನ್ನೆ ಅದು ನೋಡಿ ಬಂದೆ, ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ನೀವು ತಾವೇನು ಹೇಳ್ತೀರಿ? ಸಿನಿಮಾ ಇಂಡಸ್ಟ್ರಿಯಲ್ಲಿ ಲೈಂಗಿಕ ದೌರ್ಜನ್ಯ, ಅವಕಾಶಕ್ಕಾಗಿ ಆಸೆಗೆ ಏರು, ಮಂಚ ಏರು ಅನ್ನೋ ಸನ್ನಿವೇಶಗಳು ಇದೆಯಾ? ಇದೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡಿ ಅಂತಿದ್ದಾರೆ. ತಾವೇನು ಹೇಳ್ತೀರಿ? ಇನ್ನು ಯಾವ್ಯಾವ ಇಂಡಸ್ಟ್ರಿ, ಯಾವ್ಯಾವ ವಿಭಾಗದಲ್ಲಿ ಈ ಥರ ಸಮಸ್ಯೆಗಳಿದೆ? ಎಲ್ಲ ಕಡೆ ಇದೆ ಅಂತ ಕೇಳ್ಪಟ್ಟಿದ್ದೀವಿ, ತಿಳಿದಿದ್ದೀವಿ. ತಾವೇನು ಹೇಳ್ತೀರಿ? ಎಲ್ಲಿ ಹೆಚ್ಚಾಗಿದೆ ಈ ಥರ ಸಮಸ್ಯೆಗಳು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.